ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಅದು, ಎಂಥ ಶಾಕಿಂಗ್ ಟ್ವಿಸ್ಟ್! ಯಾರಪ್ಪ ಆಕೆ? ಈ ಕೂಡ ಅತೃಪ್ತ ಅಥವಾ ಯಾರು, ಇದೆಲ್ಲವೂ ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗುತ್ತೆ. ಫೈನಲಿ ಪುರೋಹಿತರು ಮನೆಗೆ ಬಂದಿದ್ದಾರೆ. ಪುರೋಹಿತರು ಬಂದದ್ದೇ ದೇವರು ಒಳ್ಳೆಯವ್ರಿಗಷ್ಟೇ ಪರೀಕ್ಷೆ ಮಾಡ್ತಾನೆ. ಒಳ್ಳೆಯವ್ರಿಗೆ ಎಂದೂ ಕೂಡ ನ್ಯಾಯ ಸಿಗತ್ತೆ. ಆದರೆ ಕೆಟ್ಟವ್ರಿಗೆ ಸಿಗೋದು ತತ್ಕಾಲ ಅಷ್ಟೇ. ಖುಷಿ ಆದರೆ ಪರ್ಮನೆಂಟ್ ಅನ್ನೋದಂತೂ ಖಂಡಿತ ಅಲ್ಲ ಅಂತ ಹೇಳ್ತಾರೆ. ವಿಜಯ್ ಹೇಳಿರೋ 16ನೇ ನಂಬರ್ ನೋಡಿದಾಗ ಆತಂಕ ಆಗುತ್ತೆ. ಕಾರಣ, ಈ ಒಂದು ಮನೆಯಲ್ಲಿ ಅತೃಪ್ತ ಆತ್ಮ ಇದೆ. ಆ ಆತ್ಮನೇ ನಿಮಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗುವ ಹಾಗೆ ಮಾಡ್ತಿರೋದು. ಆದರೆ ಆದಷ್ಟು ಬೇಗ ಎಚ್ಚೆತ್ಕೊಳ್ಳಿ. ನಿಮ್ಮ ತಂದೆ ಕಾರ್ಯಗಳನ್ನು ಕರೆಕ್ಟಾಗಿ ಮಾಡಿದ್ದೀರಾ ಅಂತ ಕೇಳ್ತಾರೆ. ಸರಿಯಾಗಿ ಮಾಡಿದ್ದೀವಿ ಅಂದಾಗ ಹಾಗಿದ್ರೆ ಅವರು ಇಹಲೋಕನೂ ಚದಸೆ ಪರಲೋಕಕ್ಕೂ ಹೋಗದೆ ಒದ್ದಾಡ್ತಿದ್ದಾರೆ. ಅವರ ಆತ್ಮ ಅದರಿಂದ ಒದ್ದಾಡ್ತಿದೆ. ಅದಕ್ಕೆ ಏನೂ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತದೆ. ಇದೆಲ್ಲ ಸರಿ ಹೋಗಬೇಕು ಅಂದರೆ ಅವರಿಗೆ ಈಡೇರಿಸಲಾಗದ ಯಾವುದೋ ಒಂದು ಗುರಿ, ಉದ್ದೇಶ, ಕನಸು, ಆಸೆ ಇರಬಹುದು. ಅದು ಏನು ಅಂತ ಮೊದಲು ತಿಳ್ಕೊಳ್ಳಿ. ಅದನ್ನು ತಿಳ್ಕೊಂಡ್ರೆ ಅತೃಪ್ತ ಆತ್ಮಕ್ಕೆ ಒಂದು ಸಾಂತ್ವನ ಸಿಗತ್ತೆ, ತೃಪ್ತಿ ಸಿಗುತ್ತೆ. ಆಗ ನೀವು ಈ ಸಮಸ್ಯೆಯಿಂದ ಆರಾಮಾಗಿ ಹೊರಗಡೆ ಬರಬಹುದು. ಇಲ್ಲ ಅಂದರೆ ಮುಂದೆ ದೊಡ್ಡ ಗಂಡಾಂತರ ಕಾದಿದೆ ಅಂತ ಹೇಳ್ತಾರೆ. ಏನಿದೆ, ಅವ್ರಿಗೆ ವಿಜಯ್ ಜವಾಬ್ದಾರಿಯುತನಾಗಬೇಕಿತ್ತು. ಮನೇಲಿ ಎಲ್ಲರೂ ಖುಷಿಯಾಗಿರಬೇಕಿತ್ತು. ಅಷ್ಟೇ ಹೊರತಾಗಿ ಅವ್ರಿಗೆ ಇನ್ನೇನೂ ಇದೆ ಅನ್ನಿಸ್ತಿಲ್ಲ ಅಂತ ಸುಧಾರಾಣಿ ಹೇಳಿದ್ರೆ, ಭಾನುಮತಿ ನನ್ನ ಅಣ್ಣನ ಸಾಯಿಸ್ಬಿಟ್ರು, ಅವನಿಗೆ ಆ ಸಾಯೋ ಕ್ಷಣ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅನಿಸಿರಬಹುದು. ಆದರೆ ಈಗ ಅವ್ರು ಆಲ್ರೆಡಿ ಜೈಲ್ಗೆ ಹೋಗಿ ಶಿಕ್ಷೆ ಆಗಿದೆ. ಇನ್ನೇನಿರತ್ತೆ ಅಂತ ಚಂದ್ರಿಕಾ ಕೇಳ್ತಿದ್ರೆ, ನಿಮಗೆ ಗೊತ್ತಿಲ್ಲ ಅಂದರೆ ಅವ್ರ ಸಂಬಂಧಿಕರುಗಳನ್ನ ಹುಡುಕಿ ಅವ್ರಿಗೆ ಗೊತ್ತಿರಬಹುದು, ತಿಳ್ಕೊಳ್ಳಿ ಏನು ಅಂತ. ಮೊದಲು ಅದನ್ನೆಲ್ಲ ನೀವು ಈಡೇರಿಸಬೇಕು, ಅದನ್ನೆಲ್ಲ ಸರಿಪಡಿಸ್ಬೇಕು. ಅವ್ರದ್ದು ಏನಿತ್ತು ಅದನ್ನು ಈಡೇರಿಸಿದ್ರೆ ಮಾತ್ರ ನೀವೊಂದು ಈ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ. ಇಲ್ಲ ಅಂದರೆ ತುಂಬ ದೊಡ್ಡ ಅನಾಹುತ ಆಗಿಬಿಡತ್ತೆ. ಮೊದಲು ಆದಷ್ಟು ಬೇಗ ಕೆಲಸ ಮಾಡಿ ಅಂತ ಹೇಳಿ ಹೋಗ್ತಾರೆ ಪುರೋಹಿತರು. ಅವಶ್ಯಕತೆ ಇದ್ದರೆ ನನ್ನನ್ನು ಕರೀರಿ, ನಾನಾದರೂ ಬರ್ತೀನಿ, ನನ್ನ ಕಡೆಯವ್ರನ್ನಾರು ಕಳಿಸ್ಕೊಡ್ತೀನಿ ಅಂತಾರೆ. ನಂತರ ಏನು ಮಾಡ್ದು ಅಂತ ಯೋಚನೆ ಮಾಡ್ತಿರ್ಬೇಕಿದ್ರೆ ಗೀತಾ ಮಾವನ್ ಫೋನ್ ಅಂತ ಹೇಳಿದಾಗ ಫೋನ್ ತೆಗೆದು ನೋಡ್ತಿದ್ದಾರೆ. ಸ್ವಿಚ್ ಆನ್ ಆಗುತ್ತೆ. ಸ್ವಿಚ್ ಆನ್ ಆಗ್ತಿದ್ದಾಗೆ ಇದರಲ್ಲಿ ಏನಾದರೂ ಸುಳಿವು ಸಿಗ್ಬೋದು ಅಂತ ನೋಡ್ತಿದ್ದಾರೆ. ಈ ಕಡೆ ಯಾರೋ ಒಂದೇ ಹೆಂಗಸನ್ನ ಕತ್ತಲು ಕೋಣೆಯಲ್ಲಿ ಕೂಡ ಹಾಕಿದ್ದಾರೆ. ಕೂತಲ್ಲೇ ಊಟ ಕೊಡ್ತಿದ್ದಾರೆ. ಈ ಕಡೆ ಬದುಕವ್ರಿಗಷ್ಟೇ ಈ ಊಟ ಬೇಕು, ನನ್ನಂಥವ್ಳಿಗೆ ಯಾಕೆ ಈ ಊಟ, ನನಗೆ ಈ ಊಟ ಬೇಕಾಗಿಲ್ಲ ಅಂತ ಊಟನೇ ಎಸೆತಿದ್ದಾರೆ. ಆ ಹೆಂಗಸು ಹುಚ್ಚಿ ಥರ ಇದ್ದಾರೆ, ಹುಚ್ಚಿ ಥರ ಮಾತಾಡ್ತಿದ್ದಾರೆ. ಅವ್ರಿಗೂ ಸೂರ್ಯಪ್ರಕಾಶ್ಗೂ ಏನು ಸಂಬಂಧ? ಯಾರದು, ಯಾರಾಕೆ? ಆ ಕತ್ತಲೆ ಕೋಣೆಯಲ್ಲಿ ಕೂಡ ಹಾಕಿರೋದು ಯಾರು ಅವ್ರನ್ನ? ಇದೆಲ್ಲವನ್ನ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.